ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಈ ಮಧು ಜಾಲದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ತುಮಕೂರಿನಲ್ಲಿ ರಾಜಣ್ಣ ಮಾತಾಡಿರ್ತಕ್ಕಂಥದ್ದು ಏನು ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ, ಇಂತಹ 1000 ಘಟನೆ ನಡೆದರೂ ಕೂಡ ನಾನು ವಿಚಲಿತ ಆಗಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮಧು ಜಾಲದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಸ್ಫೋಟಗೊಂಡಿದ್ದು ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಎಲ್ಲದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಇಂತಹ 1000 ಘಟನೆ ನಡೆದರೂ ನಾನು ವಿಚಲಿತ ಆಗಲ್ಲ. ಈ ಬೆಳವಣಿಗೆ ಬಳಿಕ ನಾನು ಸಿಎಂ ಭೇಟಿ ಮಾಡಿಲ್ಲ, ದೇವರು ಬುದ್ಧಿ ನೀಡಿದಂತೆ ಮಾಡುವಂತ ಸಿಎಂ ಹೇಳಿದ್ದಾರೆ. ನಿನ್ನೆ ನನ್ನ ಮಗ ರಾಜೇಂದ್ರ ಸಿಎಂ ಭೇಟಿ ಮಾಡಿದ್ದಾನೆ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಬೇಕಾಗಿದೆ ಅಂತ ಸಚಿವ ರಾಜಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ನೀಡಿದ್ದಾರೆ. ಕೆಎನ್ ರಾಜಣ್ಣ ಏನ್ ಹೇಳ್ತಾರೆ ಈ ವಿಚಾರದಲ್ಲಿ? ಆರೋಪ ಮಾಡಿದಂತವರು ಕೆಎನ್ ರಾಜಣ್ಣ. 25-26 ಸುಮಾರು ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾಯ್ತು ಅಂತ ನೆಕ್ಸ್ಟ್ ಅಪ್ಡೇಟು ಇವೆಲ್ಲನೂ ಕೂಡ ಒಂದು ಸ್ವಲ್ಪ ಡೀಟೇಲ್ ಆಗಿ ಬರ್ತೀನಿ, ಹೇಳ್ತೀನಿ. ಈಗ ನನಗೆ ಬ್ಯುಸಿನೂ ಇದ್ದೀನಿ, ನಾನು ಒಂದು ಸ್ವಲ್ಪ ಮಾಹಿತಿನೂ ಕೂಡ ಇನ್ನೂ ಕಲೆ ಆಗ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ನಾನು ನಂತರ ಹೇಳ್ತೀನಲ್ಲ ವಿವರವಾಗಿ. ಸರ್, ಬೆಂಗಳೂರಲ್ಲಿ ನಿಮ್ಮನ್ನು ಭಾಳ ಸರಿ ನಾನು ಮಾತಾಡ್ಸಿದ್ದೀನಿ, ಯಾವಾಗಲೂ ಹಸನ್ಮುಖಿ ಆಗಿರೋರು. ಬಟ್ ಈ ಥರ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಯ್ಯೋ, ನಾನು ಯಾವಾಗಲೂ ಹಸನ್ಮುಖಿನೇ. ನಾನು ಎಂಥದ್ದು ಬಂದರೂ ಕೂಡ ಎಂತೆಂಥ ಸಂದರ್ಭದಲ್ಲೂ ನಾನು ಯಾವತ್ತು ಎದೆಗುಂದೋದು ಇಲ್ಲ, ಯಾವತ್ತು ಬೇಸರನೂ ಇಲ್ಲ, ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋನು. ಸರ್, ಇದೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಜನ ಜಾಸ್ತಿ ಟೆನ್ಷನ್ ಅಷ್ಟೇ. ಸರ್, ಇದು ಈ ಥರ ಆದಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಅಂತ? ಅವೆಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಅಂದರೆ ಬೆಳಗ್ಗೆಯಿಂದ ವಿಸಿಟರ್ಸ್ ಎಲ್ಲ ಜಾಸ್ತಿ ಇದ್ರಲ್ಲ, ಆ ಇದಲ್ಲೀಗ ಕೆಲವು ಜನಕ್ಕೆ ಅಟೆಂಡ್ ಮಾಡೋಕ್ಕಾಗಿಲ್ಲ, ಬೇಸರ ಮಾಡ್ಕೊಂಡು ಹೋಗ್ತಾರೆ. ಸಮಯ ನನಗೀಗ ಹೋಗ್ಬೇಕು. ನಮಗೆ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನು ಹೇಳಿದ್ರು ಸರ್? ಫೋನಲ್ಲಿ ಏನು ಹೇಳಿದ್ರು ಅಂದರೆ, ನೋಡಪ್ಪ, ನಿನಗೆ ದೇವ್ರು ಏನು ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಡ್ಕೊ ಅಂತ ಹೇಳಿದ್ದಾರೆ ಅಷ್ಟೇ. ಸರ್, CBI ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾರು ಹೇಳೋರು? BJP ಅವರು. ಅವ್ರು ಹೇಳ್ದವೆಲ್ಲ ಮಾಡೋಕ್ಕಾಗ್ತದ? ಸರ್, ನಿಮಗೇನು ಅನಿಸುತ್ತೆ? ನಾನು ಹೇಳ್ತೀನಿ, ದಯಮಾಡಿ. ಥ್ಯಾಂಕ್ ಯು ಸರ್. ನಿನ್ನೆ CM ನಿಮ್ಮ ಮಗ ಭೇಟಿ ಆದ್ರಂತ, ಅದ್ರ ಬಗ್ಗೆ ಅಲ್ಲೇನೆ. ಇದು ಸಚಿವ ರಾಜಣ್ಣ ಅವರ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರು ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾರೋ ಆ ರೀತಿ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಏನು ವಿಚಲಿತ ಆಗಿಲ್ಲ ಈ ರೀತಿಯ ಬೆಳವಣಿಗೆ ಆದಮೇಲೆ, ಬಟ್ ಖಂಡಿತವಾಗಿಯೂ ಈ ಬಗ್ಗೆ ತನಿಖೆ ಆಗಬೇಕು, ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಚಿವ ರಾಜಣ್ಣ ಅವರು ಈ ತುಮಕೂರಿನ ತಮ್ಮ ನಿವಾಸದಿಂದ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜಣ್ಣ ಅವರಿದ್ದಾರೆ. ಸರ್, ಉನ್ನತ ಮಟ್ಟ ತನಿಖೆ ಅಂತ ಹೇಳಿದ್ದಾರೆ, ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾಯಿತು ಅಂತ? ಸರ್, ಒಂದು ನಿಮಿಷ. ನೆಕ್ಸ್ಟು ಅಪ್ಡೇಟು ಇವೆಲ್ಲನೂ ಕೂಡ ಒಂದು ಸ್ವಲ್ಪ ಡೀಟೇಲ್ ಆಗಿ ಬರ್ತೀನಿ, ಹೇಳ್ತೀನಿ. ಈಗ ನನಗೆ ಬ್ಯುಸಿನೂ ಇದ್ದೀನಿ, ನಾನು ಒಂದು ಸ್ವಲ್ಪ ಮಾಹಿತಿನೂ ಕೂಡ ಇನ್ನೂ ಕಲೆ ಆಗ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ನಾನು ನಂತರ ಹೇಳ್ತೀನಲ್ಲ ವಿವರವಾಗಿ. ಸರ್, ಬೆಂಗಳೂರಲ್ಲಿ ನಿಮ್ಮನ್ನು ಭಾಳ ಸರಿ ನಾನು ಮಾತಾಡ್ಸಿದ್ದೀನಿ, ಯಾವಾಗಲೂ ಹಸನ್ಮುಖಿ ಆಗಿರೋರು. ಬಟ್ ಈ ಥರ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಯ್ಯೋ, ನಾನು ಯಾವಾಗಲೂ ಹಸನ್ಮುಖಿನೇ. ನಾನು ಎಂಥದ್ದು ಬಂದರೂ ಕೂಡ ಎಂತೆಂಥ ಸಂದರ್ಭದಲ್ಲೂ ನಾನು ಯಾವತ್ತು ಎದೆಗುಂದೋದು ಇಲ್ಲ, ಯಾವತ್ತು ಬೇಸರನೂ ಇಲ್ಲ, ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋನು. ಸರ್, ಇದೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಜನ ಜಾಸ್ತಿ ಟೆನ್ಷನ್ ಅಷ್ಟೇ. ಸರ್, ಇದು ಈ ಥರ ಆದಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಅಂತ? ಅವೆಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಅಂದರೆ ಬೆಳಗ್ಗೆಯಿಂದ ವಿಸಿಟರ್ಸ್ ಎಲ್ಲ ಜಾಸ್ತಿ ಇದ್ರಲ್ಲ, ಆ ಇದಲ್ಲೀಗ ಕೆಲವು ಜನಕ್ಕೆ ಅಟೆಂಡ್ ಮಾಡೋಕ್ಕಾಗಿಲ್ಲ, ಬೇಸರ ಮಾಡ್ಕೊಂಡು ಹೋಗ್ತಾರೆ. ಸಮಯ ನನಗೀಗ ಹೋಗ್ಬೇಕು. ನಮಗೆ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನು ಹೇಳಿದ್ರು ಸರ್? ಫೋನಲ್ಲಿ ಏನು ಹೇಳಿದ್ರು ಅಂದರೆ, ನೋಡಪ್ಪ, ನಿನಗೆ ದೇವ್ರು ಏನು ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಡ್ಕೊ ಅಂತ ಹೇಳಿದ್ದಾರೆ ಅಷ್ಟೇ. ಸರ್, CBI ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾರು ಹೇಳೋರು? BJP ಅವರು. ಅವ್ರು ಹೇಳ್ದವೆಲ್ಲ ಮಾಡೋಕ್ಕಾಗ್ತದ? ಸರ್, ನಿಮಗೇನು ಅನಿಸುತ್ತೆ? ನಾನು ಹೇಳ್ತೀನಿ, ದಯಮಾಡಿ. ಥ್ಯಾಂಕ್ ಯು. ಸರ್, ನಿನ್ನೆ CM ನಿಮ್ಮ ಮಗ ಭೇಟಿ ಆದ್ರಂತ, ಅದ್ರ ಬಗ್ಗೆ ಅಲ್ಲೇನೆ. ಇದು ಸಚಿವ ರಾಜಣ್ಣ ಅವರ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರು ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾರೋ ಆ ರೀತಿ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಏನು ವಿಚಲಿತ ಆಗಿಲ್ಲ ಈ ರೀತಿಯ ಬೆಳವಣಿಗೆ ಆದಮೇಲೆ, ಬಟ್ ಖಂಡಿತವಾಗಿಯೂ ಈ ಬಗ್ಗೆ ತನಿಖೆ ಆಗಬೇಕು, ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಚಿವ ರಾಜಣ್ಣ ಅವರು ಈ ತುಮಕೂರಿನ ತಮ್ಮ ನಿವಾಸದಿಂದ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಶ್ರೀಪಾದ್ ಪಾಟೀಲ್. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಈ ಮಧು ಜಾಲದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ತುಮಕೂರಿನಲ್ಲಿ
ರಾಜಣ್ಣ ಮಾತಾಡಿರ್ತಕ್ಕಂಥದ್ದು. ಸೊ ಏನು ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ, ಇಂತಹ 1000 ಘಟನೆ ನಡೆದರೂ ಕೂಡ ನಾನು ವಿಚಲಿತ ಆಗಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಮಧು ಜಾಲದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಈ ಹನಿ ಟ್ರಾಪ್ ವಿಚಾರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ಬಾಂಬ್ ಸ್ಫೋಟಗೊಂಡಿದ್ದು ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆ ಎಲ್ಲದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಇಂತಹ 1000 ಘಟನೆ ನಡೆದರೂ ನಾನು ವಿಚಲಿತ ಆಗಲ್ಲ. ಈ ಬೆಳವಣಿಗೆ ಬಳಿಕ ನಾನು ಸಿಎಂ ಭೇಟಿ ಮಾಡಿಲ್ಲ, ದೇವರು ಬುದ್ಧಿ ನೀಡಿದಂತೆ ಮಾಡುವಂತ ಸಿಎಂ ಹೇಳಿದ್ದಾರೆ. ನಿನ್ನೆ ನನ್ನ ಮಗ ರಾಜೇಂದ್ರ ಸಿಎಂ ಭೇಟಿ ಮಾಡಿದ್ದಾನೆ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಬೇಕಾಗಿದೆ ಅಂತ ಸಚಿವ ರಾಜಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ನೀಡಿದ್ದಾರೆ. ಕೆಎನ್ ರಾಜಣ್ಣ ಏನ್ ಹೇಳ್ತಾರೆ ಈ ವಿಚಾರದಲ್ಲಿ? ಆರೋಪ ಮಾಡಿದಂತವರು ಕೆಎನ್ ರಾಜಣ್ಣ. 25-26 ಸುಮಾರು. ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾಯ್ತು ಅಂತ ಸರ್ ಒಂದು ನಿಮಿಷ. ನೆಕ್ಸ್ಟು ಅಪ್ಡೇಟು ಇವೆಲ್ಲನೂ ಕೂಡ ಒಂದು ಸ್ವಲ್ಪ ಡೀಟೇಲಾಗಿ ಬರ್ತೀನಿ, ಹೇಳ್ತೀನಿ. ಈಗ ನನಗೆ ಬ್ಯುಸಿನೂ ಇದ್ದೀನಿ, ನಾನು ಒಂದು ಸ್ವಲ್ಪ ಮಾಹಿತಿನೂ ಕೂಡ ಇನ್ನೂ ಕಲೆ ಆಗ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ನಾನು ನಂತರ ಹೇಳ್ತೀನಲ್ಲ ವಿವರವಾಗಿ. ಸರ್, ಬೆಂಗಳೂರಲ್ಲಿ ನಿಮ್ಮನ್ನು ಭಾಳ ಸರಿ ನಾನು ಮಾತಾಡ್ಸಿದ್ದೀನಿ, ಯಾವಾಗಲೂ ಹಸನ್ಮುಖಿ ಆಗಿರೋರು. ಬಟ್ ಈ ಥರ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಯ್ಯೋ, ನಾನು ಯಾವಾಗಲೂ ಹಸನ್ಮುಖಿನೇ. ನಾನು ಎಂಥದ್ದು ಬಂದರೂ ಕೂಡ ಎಂತೆಂಥ ಸಂದರ್ಭದಲ್ಲೂ ನಾನು ಯಾವತ್ತೂ ಎದೆಗುಂದೋದು ಇಲ್ಲ, ಯಾವತ್ತೂ ಬೇಸರನೂ ಇಲ್ಲ, ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋನು. ಸರ್, ಇದೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಜನ ಜಾಸ್ತಿ ಟೆನ್ಷನ್ ಅಷ್ಟೇ. ಸರ್, ಇದು ಈ ಥರ ಆದಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಅಂತ? ಅವೆಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಅಂದರೆ ಬೆಳಗ್ಗೆಯಿಂದ ವಿಸಿಟರ್ಸ್ ಎಲ್ಲ ಜಾಸ್ತಿ ಇದ್ರಲ್ಲ, ಆ ಇದರಲ್ಲಿ ಈಗ ಕೆಲವು ಜನಕ್ಕೆ ಅಟೆಂಡ್ ಮಾಡೋಕ್ಕಾಗಿಲ್ಲ, ಬೇಸರ ಮಾಡ್ಕೊಂಡು ಹೋಗ್ತಾರೆ. ಸಮಯ ನನಗೀಗ ಹೋಗ್ಬೇಕು. ನಮಗೆ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನು ಹೇಳಿದ್ರು ಸರ್? ಫೋನಲ್ಲಿ ಏನು ಹೇಳಿದ್ರು ಅಂದರೆ, ನೋಡಪ್ಪ, ನಿನಗೆ ದೇವ್ರು ಏನು ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಡ್ಕೊ ಅಂತ ಹೇಳಿದ್ದಾರೆ ಅಷ್ಟೇ. ಸರ್, CBI ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾರು ಹೇಳೋರು? BJP ಅವರು. ಅವ್ರು ಹೇಳ್ದವೆಲ್ಲ ಮಾಡೋಕ್ಕಾಗ್ತದ? ಸರ್, ನಿಮಗೇನು ಅನಿಸುತ್ತೆ? ನಾನು ಹೇಳ್ತೀನಿ, ನಿಮಗೆ ಹೇಳ್ತೀನಿ, ದಯಮಾಡಿ. ಥ್ಯಾಂಕ್ ಯು. ಸರ್, ನಿನ್ನೆ CM ನಿಮ್ಮ ಮಗ ಭೇಟಿ ಆದ್ರಂತ, ಅದ್ರ ಬಗ್ಗೆ ಏನಾದ್ರು? ಅಲ್ಲೇನೆ. ಇದು ಸಚಿವ ರಾಜಣ್ಣ ಅವರ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರು ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾರೋ ಆ ರೀತಿ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಏನು ವಿಚಲಿತ ಆಗಿಲ್ಲ ಈ ರೀತಿಯ ಬೆಳವಣಿಗೆ ಆದಮೇಲೆ, ಬಟ್ ಖಂಡಿತವಾಗಿಯೂ ಈ ಬಗ್ಗೆ ತನಿಖೆ ಆಗಬೇಕು, ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಚಿವ ರಾಜಣ್ಣ ಅವರು ಈ ತುಮಕೂರಿನ ತಮ್ಮ ನಿವಾಸದಿಂದ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜಣ್ಣ ಅವರಿದ್ದಾರೆ ಸರ್, ಉನ್ನತ ಮಟ್ಟ ತನಿಖೆ ಅಂತ ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾಯಿತು ಅಂತ ಸರ್ ಒಂದು ನಿಮಿಷ. ನೆಕ್ಸ್ಟು ಅಪ್ಡೇಟು ಇವೆಲ್ಲನೂ ಕೂಡ ಒಂದು ಸ್ವಲ್ಪ ಡೀಟೇಲಾಗಿ ಬರ್ತೀನಿ, ಹೇಳ್ತೀನಿ. ಈಗ ನನಗೆ ಬ್ಯುಸಿನೂ ಇದ್ದೀನಿ, ನಾನು ಒಂದು ಸ್ವಲ್ಪ ಮಾಹಿತಿನೂ ಕೂಡ ಇನ್ನೂ ಕಲೆ ಆಗ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ನಾನು ನಂತರ ಹೇಳ್ತೀನಲ್ಲ ವಿವರವಾಗಿ. ಸರ್, ಬೆಂಗಳೂರಲ್ಲಿ ನಿಮ್ಮನ್ನು ಭಾಳ ಸರಿ ನಾನು ಮಾತಾಡ್ಸಿದ್ದೀನಿ, ಯಾವಾಗಲೂ ಹಸನ್ಮುಖಿ ಆಗಿರೋರು. ಬಟ್ ಈ ಥರ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಯ್ಯೋ, ನಾನು ಯಾವಾಗಲೂ ಹಸನ್ಮುಖಿನೇ. ನಾನು ಎಂಥದ್ದು ಬಂದರೂ ಕೂಡ ಎಂತೆಂಥ ಸಂದರ್ಭದಲ್ಲೂ ನಾನು ಯಾವತ್ತೂ ಎದೆಗುಂದೋದು ಇಲ್ಲ, ಯಾವತ್ತೂ ಬೇಸರನೂ ಇಲ್ಲ, ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋನು. ಸರ್, ಇದೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ? ಬೆಳಗ್ಗೆಯಿಂದ ಜನ ಜಾಸ್ತಿ ಟೆನ್ಷನ್ ಅಷ್ಟೇ. ಸರ್, ಇದು ಈ ಥರ ಆದಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಅಂತ? ಅವೆಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಅಂದರೆ ಬೆಳಗ್ಗೆಯಿಂದ ವಿಸಿಟರ್ಸ್ ಎಲ್ಲ ಜಾಸ್ತಿ ಇದ್ರಲ್ಲ, ಆ ಇದರಲ್ಲಿ ಈಗ ಕೆಲವು ಜನಕ್ಕೆ ಅಟೆಂಡ್ ಮಾಡೋಕ್ಕಾಗಿಲ್ಲ, ಬೇಸರ ಮಾಡ್ಕೊಂಡು ಹೋಗ್ತಾರೆ. ಸಮಯ ನನಗೀಗ ಹೋಗ್ಬೇಕು. ನಮಗೆ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಸರ್, ಏನು ಹೇಳಿದ್ರು ಸರ್? ಫೋನಲ್ಲಿ ಏನು ಹೇಳಿದ್ರು ಅಂದರೆ, ನೋಡಪ್ಪ, ನಿನಗೆ ದೇವ್ರು ಏನು ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಡ್ಕೊ ಅಂತ ಹೇಳಿದ್ದಾರೆ ಅಷ್ಟೇ. ಸರ್, CBI ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾರು ಹೇಳೋರು? BJP ಅವರು. ಅವ್ರು ಹೇಳ್ದವೆಲ್ಲ ಮಾಡೋಕ್ಕಾಗ್ತದ? ಸರ್, ನಿಮಗೇನು ಅನಿಸುತ್ತೆ? ನಾನು ಹೇಳ್ತೀನಿ, ನಿಮಗೆ ಹೇಳ್ತೀನಿ, ದಯಮಾಡಿ. ಥ್ಯಾಂಕ್ ಯು. ಸರ್, ನಿನ್ನೆ CM ನಿಮ್ಮ ಮಗ ಭೇಟಿ ಆದ್ರಂತ, ಅದ್ರ ಬಗ್ಗೆ ಏನಾದ್ರು? ಅಲ್ಲೇನೆ. ಇದು ಸಚಿವ ರಾಜಣ್ಣ ಅವರ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರು ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾರೋ ಆ ರೀತಿ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಏನು ವಿಚಲಿತ ಆಗಿಲ್ಲ ಈ ರೀತಿಯ ಬೆಳವಣಿಗೆ ಆದಮೇಲೆ, ಬಟ್ ಖಂಡಿತವಾಗಿಯೂ ಈ ಬಗ್ಗೆ ತನಿಖೆ ಆಗಬೇಕು, ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಚಿವ ರಾಜಣ್ಣ ಅವರು ಈ ತುಮಕೂರಿನ ತಮ್ಮ ನಿವಾಸದಿಂದ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಹನಿ ಟ್ರಾಪ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಈ ಮಧು ಜಾಲದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ಕೊಡ್ತಾ ಇದ್ದೀವಿ. ತುಮಕೂರಿನಲ್ಲಿ ರಾಜಣ್ಣ ಮಾತಾಡಿರ್ತಕ್ಕಂಥದ್ದು. ಸೊ ಏನು ಹೇಳಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ, ಇಂತಹ 1000 ಘಟನೆ ನಡೆದರೂ ಕೂಡ ನಾನು ವಿಚಲಿತ ಆಗಲ್ಲ.
ರಿಪಬ್ಲಿಕ್ ಕನ್ನಡದಲ್ಲಿ ಮಧು ಜಾಲದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಈ ಹನಿ ಟ್ರಾಪ್ ವಿಚಾರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ಬಾಂಬ್ ಸ್ಫೋಟಗೊಂಡಿದ್ದು ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆ ಎಲ್ಲದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಇಂತಹ ಸಾವಿರ ಘಟನೆ ನಡೆದ್ರೂ ನಾನು ವಿಚಲಿತ ಆಗಲ್ಲ. ಈ ಬೆಳವಣಿಗೆ ಬಳಿಕ ನಾನು ಸಿಎಂ ಭೇಟಿ ಮಾಡಿಲ್ಲ, ದೇವರು ಬುದ್ಧಿ ನೀಡಿದಂತೆ ಮಾಡುವಂತ ಸಿಎಂ ಹೇಳಿದ್ದಾರೆ. ನಿನ್ನೆ ನನ್ನ ಮಗ ರಾಜೇಂದ್ರ ಸಿಎಂ ಭೇಟಿ ಮಾಡಿದ್ದಾನೆ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಬೇಕಾಗಿದೆ ಅಂತ ಸಚಿವ ರಾಜಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ನೀಡಿದ್ದಾರೆ. ಕೆ.ಎನ್. ರಾಜಣ್ಣ ಏನ್ ಹೇಳ್ತಾರೆ ಈ ವಿಚಾರದಲ್ಲಿ? ಆರೋಪ ಮಾಡಿದಂತವರು ಕೆ.ಎನ್. ರಾಜಣ್ಣ. 25-26 ಸುಮಾರು. ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾಯ್ತು ಅಂತ ಸರ್ ಒಂದು ನಿಮಿಷ. ನೆಕ್ಸ್ಟು ಅಪ್ಡೇಟು ಇವೆಲ್ಲನೂ ಕೂಡ ಒಂದು ಸ್ವಲ್ಪ ಡೀಟೇಲಾಗಿ ಬರ್ತೀನಿ, ಹೇಳ್ತೀನಿ. ಈಗ ನನಗೆ ಬ್ಯುಸಿನೂ ಇದ್ದೀನಿ, ನಾನು ಒಂದು ಸ್ವಲ್ಪ ಮಾಹಿತಿನೂ ಕೂಡ ಇನ್ನೂ ಕಲೆ ಆಗ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ನಾನು ನಂತರ ಹೇಳ್ತೀನಲ್ಲ ವಿವರವಾಗಿ. ಸರ್, ಬೆಂಗಳೂರಲ್ಲಿ ನಿಮ್ಮನ್ನ ಭಾಳ ಸರಿ ನಾನು ಮಾತಾಡ್ಸಿದ್ದೀನಿ, ಯಾವಾಗಲೂ ಹಸನ್ಮುಖಿ ಆಗಿರೋರು. ಬಟ್ ಈ ಥರ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಯ್ಯೋ, ನಾನು ಯಾವಾಗಲೂ ಹಸನ್ಮುಖಿನೇ. ನಾನು ಎಂಥದ್ದು ಬಂದರೂ ಕೂಡ ಎಂತೆಂಥ ಸಂದರ್ಭದಲ್ಲೂ ನಾನು ಯಾವತ್ತೂ ಎದೆಗುಂದೋದು ಇಲ್ಲ, ಯಾವತ್ತೂ ಬೇಸರನೂ ಇಲ್ಲ, ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋನು. ಸರ್, ಇದೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಜನ ಜಾಸ್ತಿ ಟೆನ್ಷನ್ ಅಷ್ಟೇ. ಸರ್, ಇದು ಈ ಥರ ಆದಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಅಂತ? ಅವೆಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಅಂದರೆ ಬೆಳಗ್ಗೆಯಿಂದ ವಿಸಿಟರ್ಸ್ ಎಲ್ಲ ಜಾಸ್ತಿ ಇದ್ರಲ್ಲ, ಆ ಇದರಲ್ಲಿ ಈಗ ಕೆಲವು ಜನಕ್ಕೆ ಅಟೆಂಡ್ ಮಾಡೋಕ್ಕಾಗಿಲ್ಲ, ಬೇಸರ ಮಾಡ್ಕೊಂಡು ಹೋಗ್ತಾರೆ. ಸಮಯ ನನಗೀಗ ಹೋಗ್ಬೇಕು. ನಮಗೆ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನು ಹೇಳಿದ್ರು ಸರ್? ಫೋನಲ್ಲಿ ಏನು ಹೇಳಿದ್ರು ಅಂದರೆ, ನೋಡಪ್ಪ, ನಿನಗೆ ದೇವ್ರು ಏನು ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಡ್ಕೊ ಅಂತ ಹೇಳಿದಾರೆ ಅಷ್ಟೇ. ಸರ್, CBI ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾರು ಹೇಳೋರು? BJP ಅವರು. ಅವ್ರು ಹೇಳ್ದವೆಲ್ಲ ಮಾಡೋಕ್ಕಾಗ್ತದ? ಸರ್, ನಿಮಗೇನು ಅನಿಸುತ್ತೆ? ನಾನು ಹೇಳ್ತೀನಿ, ದಯಮಾಡಿ. ಥ್ಯಾಂಕ್ ಯು ಸರ್. ನಿನ್ನೆ CM ನಿಮ್ಮ ಮಗ ಭೇಟಿ ಆದ್ರಂತ, ಅದ್ರ ಬಗ್ಗೆ ಏನಾದ್ರು? ಅಲ್ಲೇನೆ. ಇದು ಸಚಿವ ರಾಜಣ್ಣ ಅವರ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರು ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾರೋ ಆ ರೀತಿ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಏನು ವಿಚಲಿತ ಆಗಿಲ್ಲ ಈ ರೀತಿಯ ಬೆಳವಣಿಗೆ ಆದಮೇಲೆ, ಬಟ್ ಖಂಡಿತವಾಗಿಯೂ ಈ ಬಗ್ಗೆ ತನಿಖೆ ಆಗಬೇಕು, ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಚಿವ ರಾಜಣ್ಣ ಅವರು ಈ ತುಮಕೂರಿನ ತಮ್ಮ ನಿವಾಸದಿಂದ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ತುಮಕೂರು. ರಾಜಣ್ಣ ಅವರಿದ್ದಾರೆ ಸರ್. ಉನ್ನತ ಮಟ್ಟ ತನಿಖೆ ಅಂತ ಹೇಳಿದ್ದಾರೆ, ಬಟ್ ನೆಕ್ಸ್ಟ್ ಅಪ್ಡೇಟ್ ಏನಾಯಿತು ಅಂತ ಸರ್ ಒಂದು ನಿಮಿಷ. ನೆಕ್ಸ್ಟು ಅಪ್ಡೇಟು ಇವೆಲ್ಲನೂ ಕೂಡ ಒಂದು ಸ್ವಲ್ಪ ಡೀಟೇಲಾಗಿ ಬರ್ತೀನಿ, ಹೇಳ್ತೀನಿ. ಈಗ ನನಗೆ ಬ್ಯುಸಿನೂ ಇದ್ದೀನಿ, ನಾನು ಒಂದು ಸ್ವಲ್ಪ ಮಾಹಿತಿನೂ ಕೂಡ ಇನ್ನೂ ಕಲೆ ಆಗ್ತಕ್ಕಂಥದ್ದೆಲ್ಲ ಮಾಡ್ತಾ ಇದ್ದೀನಿ. ನಾನು ನಂತರ ಹೇಳ್ತೀನಲ್ಲ ವಿವರವಾಗಿ. ಸರ್, ಬೆಂಗಳೂರಲ್ಲಿ ನಿಮ್ಮನ್ನ ಭಾಳ ಸರಿ ನಾನು ಮಾತಾಡ್ಸಿದ್ದೀನಿ, ಯಾವಾಗಲೂ ಹಸನ್ಮುಖಿ ಆಗಿರೋರು. ಬಟ್ ಈ ಥರ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ಟೆನ್ಷನ್ ಆಗಿದೆ. ಅಯ್ಯೋ, ನಾನು ಯಾವಾಗಲೂ ಹಸನ್ಮುಖಿನೇ. ನಾನು ಎಂಥದ್ದು ಬಂದರೂ ಕೂಡ ಎಂತೆಂಥ ಸಂದರ್ಭದಲ್ಲೂ ನಾನು ಯಾವತ್ತೂ ಎದೆಗುಂದೋದು ಇಲ್ಲ, ಯಾವತ್ತೂ ಬೇಸರನೂ ಇಲ್ಲ, ಎಲ್ಲನೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡೋನು. ಸರ್, ಇದೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ? ಬೆಳಗ್ಗೆಯಿಂದ ಜನ ಜಾಸ್ತಿ ಟೆನ್ಷನ್ ಅಷ್ಟೇ. ಸರ್, ಇದು ಈ ಥರ ಆದಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಅಂತ? ಅವೆಲ್ಲ ಹಂಗೆಲ್ಲ ಅನ್ಕೋಬೇಡಿ. ನನಗೆ ಅಂದರೆ ಬೆಳಗ್ಗೆಯಿಂದ ವಿಸಿಟರ್ಸ್ ಎಲ್ಲ ಜಾಸ್ತಿ ಇದ್ರಲ್ಲ, ಆ ಇದರಲ್ಲಿ ಈಗ ಕೆಲವು ಜನಕ್ಕೆ ಅಟೆಂಡ್ ಮಾಡೋಕ್ಕಾಗಿಲ್ಲ, ಬೇಸರ ಮಾಡ್ಕೊಂಡು ಹೋಗ್ತಾರೆ. ಸಮಯ ನನಗೀಗ ಹೋಗ್ಬೇಕು. ನಮಗೆ ಸಿದ್ದರಾಮಯ್ಯ ಅವರು ನೇರವಾಗಿ ಭೇಟಿಯಾಗಿ ಮಾತಾಡಿದ್ರು ಸರ್? ನೇರವಾಗಿ ಮಾತಾಡಿಲ್ಲ, ಫೋನಲ್ಲಿ ಮಾತಾಡಿದ್ದೀನಿ. ಏನು ಹೇಳಿದ್ರು ಸರ್? ಫೋನಲ್ಲಿ ಏನು ಹೇಳಿದ್ರು ಅಂದರೆ, ನೋಡಪ್ಪ, ನಿನಗೆ ದೇವ್ರು ಏನು ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಡ್ಕೊ ಅಂತ ಹೇಳಿದಾರೆ ಅಷ್ಟೇ. ಸರ್, CBI ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾರು ಹೇಳೋರು? BJP ಅವರು. ಅವ್ರು ಹೇಳ್ದವೆಲ್ಲ ಮಾಡೋಕ್ಕಾಗ್ತದ? ಸರ್, ನಿಮಗೇನು ಅನಿಸುತ್ತೆ? ನಾನು ಹೇಳ್ತೀನಿ, ದಯಮಾಡಿ. ಥ್ಯಾಂಕ್ ಯು. ಸರ್, ನಿನ್ನೆ CM ನಿಮ್ಮ ಮಗ ಭೇಟಿ ಆದ್ರಂತ, ಅದ್ರ ಬಗ್ಗೆ ಏನಾದ್ರು? ಅಲ್ಲೇನೆ. ಇದು ಸಚಿವ ರಾಜಣ್ಣ ಅವರ ಮಾಹಿತಿ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದೀನಿ. ಸಿದ್ದರಾಮಯ್ಯ ಅವರು ಹೇಳಿದ್ದೇನಂತಂದ್ರೆ, ದೇವರು ನಿಮ್ಗೆ ಹೇಗೆ ಬುದ್ಧಿ ಕೊಡ್ತಾರೋ ಆ ರೀತಿ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಏನು ವಿಚಲಿತ ಆಗಿಲ್ಲ ಈ ರೀತಿಯ ಬೆಳವಣಿಗೆ ಆದಮೇಲೆ, ಬಟ್ ಖಂಡಿತವಾಗಿಯೂ ಈ ಬಗ್ಗೆ ತನಿಖೆ ಆಗಬೇಕು, ಈ ನಿಟ್ಟಿನಲ್ಲಿ ನಾವು ಖಂಡಿತವಾಗಿಯೂ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಚಿವ ರಾಜಣ್ಣ ಅವರು ಈ ತುಮಕೂರಿನ ತಮ್ಮ ನಿವಾಸದಿಂದ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಶ್ರೀಪಾದ್ ಪಾಟೀಲ್.